ಚಕ್ರ ಕಾಲದ ಚಕ್ರ ರಥ ಮಹಾರಥ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಸ್ವಾಮಿ ಮಾತಾಡ್ತಿರೋದು. ಫೈನಲಿ ಹೊಸ ಗಾಡಿಗೆ ಲೋಡ್ ಸಿಕ್ತು ಗುರು. ಲೋಡ್ ಮಾಡಿಸ್ತಿದ್ದೀನಿ. ಬರ್ತನ ಕಾಡೋಳೆ ಅಂದ್ಬಿಟ್ಟು ಮಂಗಳೂರು ಸೈಡ್ಗೆ ಲೋಡ್ ಆಗ್ತಿದೆ. ನೋಡ್ಬೋದು, ಲೋಡ್ ಮಾಡ್ತವ್ರೆ ಎಲ್ಲರೂ. ಫಸ್ಟ್ ಟೈಮ್ ಲೋಡ್ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಯಿತು. 8 ದಿನದಿಂದ ಸುಮ್ಮನೆ ನಿಂತಿತ್ತು ಗಾಡಿ ಮನೆ ಹತ್ರ. ನೋಡೋಣ, ಒಂದು ಸಿಕ್ಕರೆ ಒಂದರಿಂದ ಒಂದು ಸಿಗುತ್ತೆ. ನೋಡಬೇಕು ನಮ್ಮ ಶ್ರಮ ಎಷ್ಟಿರ್ತದೆ ಅಷ್ಟು ನಮಗೆ ಫಲ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಲಾಸ್ಟ್ ಚಟ್ಟಿ ಮಾತ್ರ ಬಾಕಿ ಇದೆ. ಆಲ್ಮೋಸ್ಟ್ ಎಲ್ಲ ಲೋಡ್ ಆಗಿದೆ. ಟಾರ್ಪಲ್ ಹಾಕೋದೇ ಬಾಕಿ ಇರೋದು ಇವಾಗ. ಹಂಗೂ ಹಿಂಗೂ ಲೋಡ್ ಆಯಿತು ಗುರು. ಈ ಟಾರ್ಪಲ್ ಬಿಚ್ಚದೇ ಇರೋದು ಇವಾಗ. ತಲೆನೋವು, ಹೆವಿ ಭಾರ ಐತೆ. ಬನ್ನಿ ಫ್ರೆಂಡ್ಸ್, ಆಲ್ಮೋಸ್ಟ್ ಹಗ್ಗ ಎಲ್ಲ ಹೊಡೆದಾಯ್ತು. ನಮ್ಮ ಅಣ್ಣವ್ರು ತುಂಬ ಹೆಲ್ಪ್ ಮಾಡಿದ್ರು. ವರ್ಕರ್ಸ್ಗಳು ತುಂಬ ಒಳ್ಳೆಯವರು. ಎಲ್ಲ ಕ್ಲೀನಾಗಿ ಅವರೇ ಮಾಡಿಕೊಟ್ರು ಪಾಪ. ಈಗ ಈ ಹಗ್ಗ ಉಳ್ದೈತೆ, ಇದನ್ನ ಬಂಪರ್ ಹೊಡೆದ್ಬಿಡ್ತೀನಿ, ಅಷ್ಟೇ ಇರೋದು. ಹಗ್ಗ ಎಲ್ಲ ಆಯಿತು, ಎಲ್ಲ ಇಸ್ಕೊಂಡು ಓಡ್ತಿದ್ವಿ. ನೋಡಿ, ಮಿಲ್ ಹೆಸರು ಬೀರೇಶ್ವರ ಸ್ವಾಮಿ ರೈಸ್ ಮಿಲ್ ಅಂತ. ನಾನು ಇದೇ ದೇವಸ್ಥಾನಕ್ಕೆ ಹೋಗಿ ಇದೇ ದೇವ್ರನ್ನ ಬೇಡ್ಕೊಂಡು ಬಂದಿದ್ದೆ. ನನ್ನ ಅದೃಷ್ಟ ನೋಡಿ, ಅದೇ ದೇವ್ರ ಹೆಸರಲ್ಲಿರೋ ಒಂದು ಮಿಲ್ ಸಿಕ್ತು. ಲೋಡ್ ಆಯಿತು. ಈಗ ಸೆಕೆಂಡ್ ಪೇಮೆಂಟ್ ಮಾಡಿಸಿ ಅವ್ರಿಗೆ ಒಂದು ಫೋಟೋ ಕಳಿಸ್ಬೇಕು ಓನರ್ಗೆ. ಪೇಮೆಂಟ್ ಎಷ್ಟಾಗೈತೆ ಗಾಡಿದು? 23,410. ಫಸ್ಟ್ ಪೇಟು. ನೋಡಿದ್ರು ಗಾಡಿ ಎಷ್ಟು ಉಂಟು ಅಂತ. ಫೈನಲಿ ಹೊರಟು. ನೋಡಿದ್ರು ಫೈನಲಿ ಮುದ್ದೆ ಊಟ ಸಿಕ್ತು ನನಗೆ. ಅವನು ಪಲಾವ್ ತಿಂತವನೆ ನೋಡಿ. ಎಲ್ಲ ಊಟ ಮಾಡ್ಕೊಬಂದು ನಮ್ಮ ಹುಡುಗನ ಸುಸ್ತಾಗಿತ್ತು ಪಪ್ಪ, ಮಲಿಕೊಂಡ. ಅದಾಗಿ ನಾನೇ ಓಡಿಸ್ತಿದ್ದೀನಿ ಗಾಡಿನ. ಈಗ ನಾನು ಸುಬ್ರಹ್ಮಣ್ಯ ಕಾರ್ಕಳ ರೂಟ್ ಹೋಗಬೇಕು. ಓಡಿಸ್ತಾ ಇದ್ದೀನಿ. ಆನ್ ದ ವೇ ಇವಾಗ ಹಾಸನಲ್ಲಿದ್ದೀನಿ. ಹಾಸನಿಂದ ಹೋಗ್ಬೇಕು. ನೀವೇ ನೋಡಿ, ಇಲ್ಲಿ ಹಾಸನ ನಗರಕ್ಕೆ ಸುಸ್ವಾಗತ. ಘಾಟೆಲ್ಲ ಸ್ಪೀಡಲ್ಲಿ ಇಳಿಸ್ಕೊ ಬಂದಿರೋದಕ್ಕೆ ಫುಲ್ಲು ಬಿಸ್ಕೆ ಹೀಟ್ ಆಗ್ಬಿಡೈತೆ. ಇಂಜಿನ್ ಬ್ರೇಕ್ ಹಾಕೊಂಡು ಇಳಿಸ್ಕೊ ಬಂದಿರಿ. ಒನ್ ಅವರ್ ರೆಸ್ಟ್ ಕೊಡಬೇಕು ಗಾಡಿ. ಈಗೇನು ಮಾಡೋಕ್ಕಾಗಲ್ಲ. 2 ಅವರ್ಸ್ ಬಂದ್ಬಿಟ್ಟು ಎದ್ದು ರೆಸ್ಟ್ ಮಾಡಿ ಓಡಿಸ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ವೇಟು ಧರ್ಮಸ್ಥಳ ಅಂತಿದೆ. ಬನ್ನಿ ಹೋಗೋಣ. ಧರ್ಮಸ್ಥಳ ರೂಟ್ ಎಂಟ್ರಿ ಆಯ್ತಿದ್ದಂಗೆ ಫುಲ್ಲು ಮಳೆ ಗುರು. ನೋಡಿದ್ರು ಎಷ್ಟು ಕೂಲಾಗೈತೆ ವೆದರು ಅಂತಂದರೆ, ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ. ಸೂಪರಾಗೈತೆ ಕೂಲಾಗಿ. ನೋಡಿ, ಹೊಸ ಟಾರ್ಪಲ್ ಹೊಡೆದಿರೋದಕ್ಕೆ ಒಂದು ಹನಿ ನೀರು ಒಳಗಡೆ ಇಳಿಯಲ್ಲ. ಯಾವ ಊರು ನಿಮ್ಮದು? ಹಾಂ, ಯಾವ ಊರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ ಬೆಳ್ತಂಗಡಿ. ಫುಲ್ಲು ಮಳೆ ಗುರು. ಗಾಡಿ ಓಡಿಸ್ಕೊಂಡು ಹೋಗ್ತಿದ್ವಿ. ನಮ್ಮ ಹುಡುಗ ನೋಡಿ ಪಾಚ್ಕೊಂಡ್ಬಿಟ್ಟವನೆ. ಇದೇನು ಒಂದು 40-45 ಕಿಲೋಮೀಟ್ರ್ ಐತೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ. ಫುಲ್ಲು ಮಳೆ ಬರ್ತೈತೆ. ನೋಡಿ, ನಿರ್ಜನ ಪ್ರದೇಶ, ಯಾರೂ ಇಲ್ಲ. ಘಾಟ್ ಹೆಂಗೈತೆ ರೋಡು. ಸರಿಯಾಗೈತೆ. ಕಾಡೋಳೆ ಅಂತ ಇಟ್ಟವ್ರೆ. ಜಾಗ ಮಾತ್ರ ಕಾಡೆ. ದಿನನಿತ್ಯದ ಕರ್ಮ ಮುಗಿಸ್ಕೋಬೋದಾಗಿತ್ತಿಲ್ಲಿ. ಹಾಂ, ತಿಳಿಸ್ತಾ ಇಲ್ಲ ಸೈಡ್ಗೆ. ಹಲೋ,
ಕಾರ್ಕಳ ಕಾರ್ಕಳ. ಹಾಯ್ ಫ್ರೆಂಡ್ಸ್, ಅನ್ಲೋಡಿಂಗ್ ಪಾಯಿಂಟ್ ಇನ್ನೂ 17 ಕಿಲೋಮೀಟ್ರ್ ಐತೆ. ಅಲ್ಲಿ ಗಂಟ ನಮ್ಮ ದಿನನಿತ್ಯದ ಕೆಲಸಗಳನ್ನ ಇಲ್ಲಿ ಮುಗಿಸ್ಕೊತೀವಿ. ನೇಚರ್ ಸೂಪರಾಗೈತೆ ಮಾತ್ರ. ಬನ್ನಿ ತೋರಿಸ್ತೀನಿ. ಅಯ್ಯಪ್ಪ, ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗೈತೆ ಅಂತಂದರೆ ನಮ್ಮ ಹಳ್ಳಿ ಕಡೆ ಹಿಂಗೆ ಇದ್ಬಿಟ್ರೆ ಅದಿಗೆಟ್ಬಿಡ್ತಾರೆ ಇದನ್ನೆಲ್ಲನೂ. ಸೂಪರಾಗೈತೆ ಮಾತ್ರ. ಬರೋದು ಬಂದಾಗ ಇವರು ಫಸ್ಟ್ನೇ ಬಾಡಿಗೆ ಒಳ್ಳೆ ಪ್ಲೇಸ್ಗೆ ಬಂದಿದ್ದೀವಿ ಮಾತ್ರ. ಇದು ಫುಲ್ಲು ಈಟ್ ಆಗ್ಬಿಡವೆ ಎಲ್ಲ. ಹಳ್ಳಾಳಿಲ್ಲ ಅವರು ಟೈರು 17 ಟನ್ ತುಂಬಿದ್ರು. ಏನಪ್ಪ ರಾಜ? ಹಾಂ ಹಾಂ, ಮಾತ್ರ ಡೀಸೆಲ್ ಮಾತ್ರ ಸರಿಯಾಗಿ ಹೊಡೆದ್ಬಿಟ್ಟೈತೆ, ಅರ್ಧ ಟ್ಯಾಂಕು ಆವಾಗಲೇ. ಬಾ, ಎಷ್ಟು ಬ್ರಷ್ ಐತೆ ಬಾ, ಎಷ್ಟು ಬ್ರಷ್ ಐತೆ. ಬನ್ನಿ, ನಿರ್ಜನ ಪ್ರದೇಶದಲ್ಲಿ ಹೋಗಿ ನಮ್ಮ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಕೊ ಬರೋಣ. ಪೇಸ್ಟ್ ಬ್ರಷ್ ಎಲ್ಲ ಎತ್ಕೊಬಿಟ್ಟಿದ್ದೀನಿ ಆಮೇಲೆ. ನೋಡಿ ಫ್ರೆಂಡ್ಸ್, ನಮ್ಮ ಡ್ರೈವರ್ ಜೀವನ ಕಾಡು ಮನ್ಸ್ರ ಜೀವನ ಇದ್ದಂಗೆ. ಹುಷಾರಬ್ಬ. ಓ ಸೂಪರ್ ಗುರು ಮಾತ್ರ. ಎಲ್ಲೋ ಅಮೆಝಾನ್ ಕಾಡು ಬಂದ್ಬಿಡಂಗೆ ಅನ್ನಿಸ್ತೈತೆ ನನಗೆ. ಯಾರು ಕೂಡ ಹುಷಾರು. ಬಾಲಿ ಹೋಗಮ್ಮ. ಒಳ್ಳೆ ಕಲ್ಗಳವಲ್ಲ ಇಲ್ಲಿ. ಒಳ್ಳೆ ಪೆಬಲ್ಸ್ ಬರೋದಿಲ್ಲ. ನೋಡ್ಬೋದು ಇಲ್ಲಿ ನೀವು. ನೋಡಿ, ನಮ್ಮ ಐರಾವತ ಅಲ್ಲಿ ನಿಂತೈತೆ. ಇಲ್ಲಿ ನೋಡು ಎಷ್ಟು ಕ್ಲೀನ್ ಆಗೈತೆ ವಾಟ್ರು. ಯಾರು ಇಲ್ಲಿ ಏನು ಮಾಡಲ್ಲ, ಜನನೇ ಓಡಾಡಿದ್ರೆ ಸ್ನಾನ ಮಾಡ್ಕೊಬಿಡ್ಬೋದು ಇಲ್ಲಿ ಬಂದು. ನೀರು ಕರ್ದು ಹಿಂಗೆ ಆಗಿರೋದು ಅನ್ಸುತ್ತೆ. ಆಡೆ ಎಷ್ಟು ಸ್ನಾನ ಮಾಡ್ತಾರೆ. ಹುಷಾರು ಜಾರ್ತದೆ. ಫ್ರೆಂಡ್ಸ್, ಅಲ್ಲೂ ಇಲ್ಲೂ ಉಜ್ಕೊಂಡು ಮಗ ಈಗ ತೊಳ್ಕೊಂಡು ಫುಲ್ಲು ರೆಡಿ ಆಗಿಬಿಟ್ಟು ಹೋಗ್ಬೇಕು. ಅನ್ಲೋಡಿಂಗ್ ಪಾಯಿಂಟ್ ಇನ್ನು 17 ಕಿಲೋಮೀಟ್ರ್ ಐತೆ. ಅಲ್ಲಿ ನಾಷ್ಟ ಗೀಷ್ಟ ಮಾಡ್ಕೊಬಿಡ್ಬೇಕು. ಇಲ್ಲೇ ಮುಗಿಸ್ಕೊಬಿಡ್ತೀವಿ ಎಲ್ಲನೂ. ಹೆಂಗೆ ಕಾಣಿಸ್ತೈತೆ ಗಾಡಿ ನೋಡಿ ನಮ್ಮ ಐರಾವತ ಹೆಂಗೆ ನಿಂತೈತೆ. ಪ್ರಮೋಷನ್ ನೀವು
ಅಂತೂ ಮಾತಾಡಂಗಿಲ್ಲ, ಸೂಪರಾಗೈತೆ. ಚಕ್ಲಿ, ಬಿಸ್ಕೆಟು, ಇದೇ ಕತೆ ಆಗೋಯ್ತು ನಮ್ಮದು. ಇಲ್ಲಿ ಒಂದು ನಾಯಿಯೂ ಸಿಗ್ತಿಲ್ಲ. ಕಾಡು ಮನುಷ್ಯರ ಜೀವನ ಆಗ್ಬಿಡೈತೆ ನಮ್ಮದು. ಇಲ್ಲಿ ಕಾಡಲ್ಲಿ ಪ್ರಾಣಿಗಳನ್ನ ಅಟ್ಟಾಡ್ಸ್ಕೊ ಹೊಡೆದು ತಿನ್ನಬೇಕು ಇವಾಗ, ಆ ಪರಿಸ್ಥಿತಿ ಆಗ್ಬಿಡೈತೆ ಕಾಡು ಮನುಷ್ಯರ ಜೀವನ ನಮ್ಮದು. ಒಂದು ಹೋಟ್ಲಿಲ್ಲ, ಒಂದು ಬಂಕಿಲ್ಲ, ಅವಾಲೆ ಜೀರೋ ಬಂದು ನಿಂತ್ಕೊಂಡೈತೆ. ಅರ್ಧ ಟ್ಯಾಂಕ್ ಹಾಕ್ಸಿದ್ ನಾನು. ಈಗ ಅನ್ಲೋಡ್ ಮಾಡಿಸ್ಬೇಕು, ನೋಡಮ್ಮ. ಅನ್ಲೋಡ್ ಮಾಡಿಸ್ಬಿಟ್ಟು ಬಂಕಿಂಗ್ ಸಿಕ್ಕರೆ ಡೀಸೆಲ್ ಹಾಕ್ಸ್ಕೊಂಡು ಈ ಕಡೆಯಿಂದ ರಿಟರ್ನ್ ಲೋಡ್ ಮಾಡಿಸ್ಬೇಕು. ಹಲೋ ಬತ್ತೋಗಣಪ್ಪ ಅನ್ಲೋಡಿಂಗ್ ಪಾಯಿಂಟ್. ಅನ್ಲೋಡ್ ಮಾಡಿಸ್ಬೇಕು ಇವಾಗ. ಅದು ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ನಮ್ಮೊಂದು ತಿಂಡಿ ಸಿಗಲಿಲ್ಲ. ಚಗ್ಲಿ ನಿಪ್ಪಟ್ಟು ತಿಂದು ಕಾಲ ಕಳಿತಿದ್ದೀವಿ. ಅನ್ಲೋಡ್ ಆಗ್ಬಿಟ್ರೆ ಸಾಕು ದೇವ್ರೆ, ಜಲ್ದಿ ಬೇರೆ ಕಡೆ ಲೋಡ್ ಹಾಕ್ಕೊಂಡು ಹೋಗ್ಬೇಕು. ಮಾಮೂಲಿ ಲಾರಿಲಿ ಜನಪ್ರಿಯ ರೈಸ್ ಮಿಲ್ ಕೇರ್ ನಗರಲ್ಲಿ ಲೋಡ್ ಮಾಡಲಿಲ್ವಾ? ಅದೇ ಪೇಮೆಂಟ್ ಮಾಡಿಸ್ಕೊಂಡು ಫ್ರೆಂಡ್ಸ್ ಇವಾಗ ರಿವರ್ಸ್ ಹೊಡಿಬೇಕು. ಅಲ್ಲಿ ಅನ್ಲೋಡ್ ಮಾಡ್ಕೊತಾರೆ. ಗಾಡಿ ಅನ್ಲೋಡಿಂಗ್ಗೆ ರಿವರ್ಸ್ಗೆ ಆಗ್ತು ಗುರು. ಕ್ಯಾಂಟೀನ್ ಐತೆ, ತಿಂಡಿ ಮಾಡ್ಕೊ ಬನ್ನಿ ಹೋಗಿ ಅಂತಂದರು. ಕ್ಯಾಂಟೀನ್ಗೆ ಹೋಗಿ ತಿಂಡಿ ಮಾಡ್ಕೊಬಂದು ಅಗ್ಗ ಟಾರ್ಪೆಲ್ಲ ಬಿಚ್ಕೊಟ್ರೆ ಅವರು ಅನ್ಲೋಡ್ ಮಾಡ್ಕೊತಾರೆ. ಇಡ್ಲಿ ಸಾಂಬಾರು ಕೊಟ್ಟರು ತಿನ್ನೋಕ್ಕೆ. ಇಬ್ಬರು ತಿಂತಿದ್ದೀವಿ ಇವಾಗ. ನಮ್ಮ ಅದೃಷ್ಟಕ್ಕೆ ತಿಂಡಿ ಸಿಕ್ತು ಇಲ್ಲಿ. ಗಾಡಿ ಅಗ್ಗ ಟಾರ್ಪಲ್ಲೆಲ್ಲ ತೆಗೆದುಕೊಟ್ಟು ಅನ್ಲೋಡ್ ಮಾಡ್ತವ್ರೆ. ಅನ್ಲೋಡು ಇನ್ನೊಂದು ಗಂಟೆ ಆಯ್ತದೆ ಅಂತಂದವ್ರೆ. ಈ ಕಡೆಯಿಂದ ಮತ್ತೆ ಮಂಗ್ಳೂರು ಟ್ರಾನ್ಸ್ಪೋರ್ಟ್ಗೆ ಫೋನ್ ಮಾಡಿ ಈ ಕಡೆಯಿಂದ ಲೋಡ್ ಕೇಳಿದ್ದೀನಿ ಮೈಸೂರು ಕಡೆಗೆ. ಹೇಳ್ತೀನಿ ಅಂತಂದಿದ್ರೆ ಈಗ ಫಸ್ಟ್ ಇದು ಅನ್ಲೋಡ್ ಮಾಡಿಸ್ಕೊಂಡು ನಾವು ಜಲ್ದಿ ಓಡಬೇಕು. ಹಗ್ಗ ಟಾರ್ಪಲ್ ಬಿಚ್ಚಾಗಂಟಂತೂ ಸುಸ್ತಾಗೋಯ್ತು. ಆ ಟಾರ್ಪಲ್ ಒಳ್ಳೆ ಎಮ್ಮೆ ಇದ್ದಂಗೆ ಐತೆ, ಎತ್ತಕ್ಕೆ ಆಯ್ತಿಲ್ಲ ದೇವರಣೆಗೂ. ಹೊಸ ಟಾರ್ಪಲು ಫಸ್ಟ್ ಟೈಮ್ ತಂದಿರೋದು. ಸಿಕ್ಕಾಬಿಟ್ಟೆ ಹೆವಿ 800 GSM. ನಮ್ಮ ಮನೆ ಪಕ್ಕದವ್ರು ತರ್ಸ್ಕೊಂಡಿದ್ದೋದು. ತುಂಬ ಚೆನ್ನಾಗೈತೆ ಟಾರ್ಪಲು, ಹಗ್ಗ ಎಲ್ಲ. ಈಗ ಅನ್ಲೋಡ್ ಮಾಡಿಸ್ಕೊಂಡು ಮಂಗ್ಳೂರಿಗೆ ಹೋಗ್ಬೇಕು. ಒನ್ ಅವರ್ ಅಂದರು, ಅರ್ಧ ಗಂಟೆ ಟೈಮ್ನೂ ತಗೊಳ್ಳಿಲ್ಲ. ಜಲ್ದಿನೇ ಖಾಲಿ ಮಾಡಾಕ್ಬಿಟ್ರಪ್ಪ ಗಾಡಿ. ಓದ್ತಪ್ಪಲ್ಲ ಹಿಂಗೆ ಜಲ್ದಿ ಖಾಲಿ ಆಗ್ಬಿಟ್ರೆ ಟೆನ್ಷನ್ ಇರೋ ನಮಗೆ. ಸದ್ಯ ಅನ್ಲೋಡೆಲ್ಲ ಆಯಿತು. ಪೇಮೆಂಟ್ ಇಸ್ಕೊಂಡು ಅರ್ಜೆಂಟು ಮುಕ್ಕಾಗೆ ಬನ್ನಿ ಅಂತಂದ್ರು. ಅದಕ್ಕೋಸ್ಕರ ಡೀಸೆಲ್ ಇರಲಿಲ್ಲ. ಡೀಸೆಲ್ ಹಾಕ್ಸೋಕೆ ಬಂದಿದ್ದೀವಿ ಕಾರ್ ಕೆಳಗೆ. ಡೀಸೆಲ್ ಹಾಕ್ಸ್ಕೊಂಡು ಅರ್ಜೆಂಟ್ ಹೋಗ್ಬೇಕು ಇವಾಗ. ನೋಡ್ಗುರು ನಮ್ಮ ರಾಜಾಬುಲಿ ಹೆಂಗೆ ಕುಡಿತೈತೆ ಡೀಸೆಲ್ನ. ಈಗ 1 ಅವರಲ್ಲಿ ಬರಬೇಕು ಅಂತಿದ್ರೆ ಅಲ್ಲಿಗೆ. ಮಧ್ಯಾಹ್ನ 1-1:30 ಗಂಟೆ ಟೈಮ್ಗೆಲ್ಲ ರೀಚ್ ಆಗಬೇಕು. ಇನ್ನು 1 ಅವರ್ ಟೈಮ್ ಐತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್ ಎಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟು ಇಲ್ಲಿಂದ ರಿಟರ್ನ್ ಹೋಗೋ ವಿಡಿಯೋನ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಬಾಯ್ ಬಾಯ್, ಟೇಕ್ ಕೇರ್.